ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್, ಇವತ್ತಿನ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಇವತ್ತು ಬೇಗನೆ ಇದ್ದೆ. ಆಲ್ಮೋಸ್ಟ್ ಅರೌಂಡ್ ಒಂದು 6:30 6:45 ಆಗಿತ್ತು ಅನಿಸುತ್ತೆ. ಸಂಡೇ ಯೂಶ್ವಲಿ ಒಂದು 7:30ಗೆ ಎದ್ದೇಳ್ತೀನಿ. ಬಟ್ ಒಂದು 6:30 6:45 ಇವತ್ತು ಬೇಗ ಎದ್ದು ಸ್ವಲ್ಪ ಬೇರೆ ಬೇರೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎದ್ದೆ. ಆ್ಯಸ್ ಯೂಶ್ವಲ್ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹೊರಗಡೆ ಎಲ್ಲ ಕಸ ಗುಡಿಸಿ, ಈಗ ಸ್ವಲ್ಪ ಒಂದೊಂದ್ಸಲ ಗಾಳಿ ಬರುತ್ತಲ್ಲ, ಆ ಗಾಳಿಗೆಲ್ಲ ಹೊರಗಡೆ ಎಲ್ಲ ಆ ಧೂಳು ಮತ್ತು ಇಲ್ಲಿ ಮರಗಳ ಮುಂದೆ ಸ್ವಲ್ಪ ಇದೆ ಅಲ್ಲ, ಆ ಎಲೆಗಳೆಲ್ಲ ಮನೆ ಹತ್ರ ಬಂದಿರುತ್ತೆ. ಏನೋ ಮನೆ ಕ್ಲೀನೇ ಮಾಡಿಲ್ವೇನೋ ಒಂಥರ ಕಾಣುತ್ತೆ. ಸೊ ನನಗೆ ಒಂಥರ ಅನ್ನಿಸ್ಬಿಡುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ರೆಡಿ ಮಾಡಿಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಸರಿಯಾಗಿ ಹೊರಗಡೆನೂ ಅಷ್ಟೇ ತುಂಬ ಮರಗಳದ್ದು ಎಲೆಗಳೆಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ತೆಗ್ದು ಹಾಕಿಬಿಟ್ಟು ರಂಗೋಲಿ ಬಿಡಿಸ್ಬಿಟ್ಟೆ. ಆ್ಯಂಡ್ ಇವತ್ತು ಒಂದು ನ್ಯೂಸ್ ನೋಡಿದೆ. ಏನಂದರೆ ಈಗ ಎಲ್ಲ ದೋಸೆಗೆ ಬೆಣ್ಣೆ ಹಾಕ್ಕೊಡ್ತಾರೆ ಅಲ್ವಾ. ಆ್ಯಂಡ್ ಯಾರ್ಯಾರು ಈಗ ಬೆಣ್ಣೆ ಮಾರ್ತಾರೆ, ನಮಗೇನು ಸಿಗ್ತಾ ಇದೆ, ನಾವು ಹೊರಗಡೆ ಅಂಗಡಿಯಿಂದ ತರ್ತೀವಿ, ಅದರಲ್ಲಿ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಆ ಕೆಮಿಕಲ್ ಏನಂದರೆ ದಾಲ್ಡಾಗೆ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಆ ಕೆಮಿಕಲ್ ಆ ತುಪ್ಪದ ಫ್ಲೇವರ್ ಕೊಡುತ್ತಂತೆ, ಆ ತುಪ್ಪದ ಸ್ಮೆಲ್ ಕೊಡುತ್ತಂತೆ. ಅದು ನಿಜವಾದ ತುಪ್ಪ ಅಲ್ಲ. ನನಗಂತೂ ಕೇಳಿ ನಿಜ ಶಾಕ್ ಆಗಿಬಿಡ್ತು. ಅದು ಅವರು ಬೆಣ್ಣೆ ಹಾಕೋರು ಅಂದರೆ ತಂದುಬಿಟ್ಟು ದೋಸೆ ಹಾಕ್ತಾರಲ್ಲ, ಅವರೇನು ಮಿಕ್ಸ್ ಮಾಡಿರಲ್ಲ. ಬಟ್ ಅವ್ರು ತರ್ತಾರಲ್ಲ ಒಂದು ಬಲ್ಕ್ ಕ್ವಾಂಟಿಟಿ, ತುಂಬ ಕ್ವಾಂಟಿಟಿನಲ್ಲಿ ಯಾರು ಪ್ರಿಪೇರ್ ಮಾಡ್ತಾರೆ ಅವರು ಒಂದು ಕೆಮಿಕಲ್‌ನ ಅದಕ್ಕೆ ಹಾಕ್ತಾರಂತೆ. ಆ ದಾಲ್ಡಾ ತುಪ್ಪ ಅಂತ ಬರುತ್ತಲ್ಲ, ಅದಕ್ಕೆ ಆ ಕೆಮಿಕಲ್‌ನ ಹಾಕ್ತಾರೆ. ಅದು ತುಪ್ಪದ ಫ್ಲೇವರೇ ಕೊಡುತ್ತಂತೆ, ಅಷ್ಟು ಘಮ್ ಅನ್ನುತ್ತಂತೆ. ಅದನ್ನ ಹಾಕ್ತಾ ಇದ್ದಾರೆ. ಈಗ ಯಾರು ಹೇಳಿದ್ದು ಅಂದರೆ ಆರೋಗ್ಯ ಇಲಾಖೆ ಡಿಪಾರ್ಟ್‌ಮೆಂಟವರು ಅಧಿಕಾರಿಗಳು ಅದನ್ನ ಹೇಳಿದ್ದಾರೆ. ಅದನ್ನ ಏನು ತಪಾಸಣೆ ಮಾಡಿಬಿಟ್ಟು ಹೇಳಿದ್ದಾರೆ. ಆ್ಯಂಡ್ ಎಷ್ಟು 7 ಸ್ಟಾರ್ ಹೋಟೆಲ್‌ಗಳೆಲ್ಲ ಬೆಂಗಳೂರಲ್ಲಿ ಒಂದು 26 ಹೋಟೆಲೋ ಎಷ್ಟೋ ಕೌಂಟ್ ಹೇಳಿದರು. ನನಗೆ ಮರ್ತೋಯ್ತು. ಸೊ ಎಷ್ಟೋ ಹೋಟೆಲ್‌ಗಳಲ್ಲಿ ಈ ರೀತಿ ಹಾಕ್ತಿದ್ದಾರೆ. ಆ್ಯಂಡ್ ಬೀದಿಗಳಲ್ಲೂ ಅಷ್ಟೇ ನಾವು ಬೆಣ್ಣೆ ದೋಸೆ ಅಂತ ತಿಂತಿದ್ದೀವಲ್ಲ, ನಾನು ತಿಂದಿದ್ದೀನಿ ಬೆಣ್ಣೆ ದೋಸೆ ಅಂತ. ಸೊ ಇಲ್ಲಿ ನಿನ್ನೆನೂ ಸಿದ್ಧ ಬೇಡ ಅಂದ್ರೂ ನಡ್ರಿ ಹೋಗ್ಬರೋಣ ಅಂತ ಫೋರ್ಸ್ ಮಾಡಿ ಬೈದು ಕರ್ಕೊಂಡೋದು ತಿನ್ಕೊಬಂದ್ವಿ. ಇವತ್ತು ನೋಡಿದರೆ ಈ ನ್ಯೂಸ್ ಕೇಳಿದೆ. ನಿಜವಾಗ್ಲೂ ಬೇಜಾರಾಗುತ್ತೆ. ನಾವಷ್ಟು ಇಷ್ಟಪಟ್ಟು ಹೋಗಿ ತಿಂತೀವಿ ದುಡ್ಡು ಕೊಟ್ಟು. ಬಟ್ ನಮಗೇನೆ ಒಂದು ಹೆಲ್ದಿ ಆಗಿರೋದು ನಮಗೆ ಆ ಫುಡ್ಡಲ್ಲಿ ಸಿಗಲ್ಲ ಏನೂನು. ನಿಜವಾಗ್ಲೂ ಒಂದೊಂದ್ಸಲ ಬೇಜಾರಾಗುತ್ತೆ. ನಾವೆಷ್ಟೇ ದುಡ್ಡು ಕೊಟ್ಟು ಏನೇ ಮಾ ನಾವೆಷ್ಟೇ ದುಡ್ಡು ಕೊಟ್ರೂ ನಮ್ಗೊಂದು ಹೆಲ್ದಿ ಫುಡ್ ಸಿಗಲಿಲ್ಲ ಅಂದರೆ ನಮ್ಮ ಹೆಲ್ತು ಹಾಳು, ನಮ್ಮ ಮನಿನೂ ಹಾಳು. ಅ ಯ ನಿಜ ತುಂಬ ಬೇಜಾರಾಗ್ಬಿಡ್ತು. ಅವ್ರು ಕೊಟ್ಟಿದ್ದ ಶಾಕಿಂಗ್ ನ್ಯೂಸ್ ಏನಂದ್ರೆ, ತುಂಬ 7 ಸ್ಟಾರ್ ಹೋಟೆಲ್‌ನ ತುಂಬ ಚೆಕ್ ಮಾಡಿದ್ದಾರೆ. ಅವ್ರು ಏನೇನು ಫುಡ್ ಇದು ಮಾಡ್ತಾರೆ ಅಂತ. ಆ ಫುಡ್ಡೆಲ್ಲ ಎಷ್ಟೊಂದು ಎಕ್ಸ್ಪೈರ್ ಆಗಿದೆ. ಆ್ಯಂಡ್ ತುಂಬ ಅವರು ಏನು ಚಿಕನ್, ಮಟನ್ ಎಲ್ಲ ಯೂಸ್ ಮಾಡ್ತಾರೆ, ಕೊಳ್ತೋಗಿದೆ. ಕೊಳ್ತೋಗಿರೋ ಫುಡ್‌ನೇ ಮಸಾಲೆ ಹಾಕಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಫುಡ್ ಐಟಮ್ಸ್‌ಗೆಲ್ಲ ಮಸಾಲೆ ಹಾಕ್ತಾರಲ್ಲ, ಅದು ಕೂಡ ಎಕ್ಸ್ಪೈರ್ ಆಗಿದೆ, ಹಾಳಾಗಿದೆ. ಅವರಿಗೆ ಹೇಳಿರೋದು, ವಾರ್ನಿಂಗ್ ಮಾಡಿದ್ದಾರೆ ಅವ್ರ ಅಧಿಕಾರಿ, ಆರೋಗ್ಯ ಇಲಾಖೆಯವರು. ಇಷ್ಟು ದುಡ್ಡು ತಗೊಂತೀರಾ, ಒಳ್ಳೆ ಕ್ವಾಲಿಟಿದು ಕೊಡಿ ಗ್ರಾಹಕರಿಗೆ ಅಂತ. ಅದು ಮೇ ಬಿ ನ್ಯೂಸ್ ಪೇಪರಲ್ಲಿ ಬಂದಿದೆ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡಿ. ಸೊ ಯಾರ್ಯಾರು ಬೆಣ್ಣೆ ದೋಸೆ ತಿಂದಿರೋ ದಯವಿಟ್ಟು ಹೊರಗಡೆ ಮಾತ್ರ ಬೆಣ್ಣೆ ದೋಸೆ ತಿನ್ನಬೇಡಿ. ನಾನು ಒಂದೊಂದು ಸಲ ತಿಂದಿದ್ದೀನಿ, ಬಟ್ ತುಂಬ ಏನು ನಾವು ತಿನ್ನಲ್ಲ, ರೇರು. ನಮಗೆ ಗೊತ್ತಿರಲ್ಲ ರುಚಿ ರುಚಿ ಅಂತ ನಾವು ತಿಂದ್ಬಿಡ್ತೀವಿ. ನೋಡಿ ಈಗ ನನಗೆ ಎಲ್ಲರೂ ತುಂಬ ದುಡ್ಡಿರೋರು ಏನಿದ್ರು ಹೋಗೋದು. ಆಲ್ಮೋಸ್ಟ್ ನಾನು 7 ಸ್ಟಾರ್ ಹೋಟೆಲ್ ಇಲ್ಲಿವರೆಗೂ ಹೋಗಿಲ್ಲ. 5 ಸ್ಟಾರ್ ಹೋಟೆಲ್‌ಗೂ ಏನೋ ನನಗೆ ನೆನಪಿಲ್ಲ ಹೋಗಿರೋದು. ನೋಡಿ ಈ 7 ಸ್ಟಾರ್ ಹೋಟೆಲಲ್ಲೇ ಈ ರೇಂಜಿಗೆ ಎಲ್ಲ ಕೊಳ್ತೋಗಿರೋದು, ಮಾಂಸ ಇದೆಲ್ಲ ಹಾಕಿ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಹೆಲ್ತ್ ಏನಾಗಬೇಡ. ಅದು ಎಸ್ಪೆಷಲಿ ಯಾರ್ಯಾರು ಈಗ ತುಪ್ಪ ಅಂಗಡಿಯಿಂದ ತರ್ತೀವಿ, ಹೊರಗಡೆಯಿಂದ ತರ್ತೀವಿ, ಅದು ಎಲ್ಲದು ಕೂಡ ಕೆಲವುದ್ರಲ್ಲಿ ಅವ್ರು ಚೆಕ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ ಆ ಕೆಮಿಕಲ್‌ನ ಮಿಕ್ಸ್ ಮಾಡಿದ್ದಾರೆ. ಅದು ಯಾವುದೋ ಕೆಮಿಕಲ್ ನೇಮ್ ಹೇಳಿದ್ರು, ಮರ್ತೋಯ್ತು. ಅದಕ್ಕೆ ಕೆಲವ್ರು ಕಮೆಂಟ್ ಮಾಡಿದ್ರು, ಇದು ನ್ಯೂಸ್ ಚಾನಲ್ ಕೊಟ್ಟಿದ್ದಾರೆ, ಇದು ಕಮೆಂಟ್ ಮಾಡಿದ್ರು, ಅಲ್ಲ ಕೆಲವ್ರಿಗೆ ಗೊತ್ತಿರಲ್ಲ, ಈಗ ನೋಡಿ ಅದನ್ನೇ ಹಾಕ್ಬಿಟ್ಟು ಅವರು ಮಾಡೋ ಚಾನ್ಸ್ ಇರುತ್ತೆ ಅಂತ ಅಂತಿದ್ರು. ಸೊ ಈಗ ನಮಗೀಗ ಏನು ಮಾಡೋಕ್ಕಾಗಲ್ಲ. ನಾವು ಹೊರಗಡೆ ಈ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದಷ್ಟೇ. ಆ್ಯಂಡ್ ನಾನು ಬೇರೆ ತರ್ತೀನಿ, ನನಗೊಂದು ಸ್ವಲ್ಪ ಭಯ ಆಗ್ಬಿಡುತ್ತೆ. ನಾನು ಹೊರಗಡೆಯಿಂದಲೇ ತುಪ್ಪ ತರಲ್ಲ, ಬೆಣ್ಣೆ ತರ್ತೀನಿ. ಬೆಣ್ಣೆ ತಂದ್ಬಿಟ್ಟು ಮನೇಲಿ ತುಪ್ಪ ಮಾಡ್ಕೊಳ್ತೀನಿ. ಬಟ್ ಅದು ಮರಳಾಗಿರುತ್ತೆ, ಅಂಥದ್ದೇನು ಅಷ್ಟಾಗೇನು ಕಾಣಲ್ಲ ಹಂಗೆ. ಬಟ್ ಆದರೂ ಇಂಥದ್ದೆಲ್ಲ ನ್ಯೂಸ್ ಕೇಳಿ ಭಯ ಆಗುತ್ತೆ. ನಾನು ಅಷ್ಟೊಂದೇನು ಹೊರಗಡೆ ಹೋಗಿ
ನಾವು ಅಷ್ಟೊಂದು ತಿನ್ನಲ್ಲ. ಯಾವಾಗಲೋ ಒಂದೊಂದು ಸಲ ಹೋಗ್ತೀವಿ. ನಾನು ಆಲ್ಮೋಸ್ಟ್ ಮನೇಲೇ ಚೆನ್ನಾಗಿ ಅಡುಗೆ ಮಾಡ್ತೀನಿ. 3 ಹೊತ್ತು ಚೆನ್ನಾಗಿ ಊಟ ಮಾಡ್ತೀವಿ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದೊಂದು ಸಲ ಹೋದಾಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸೊ, ಯಾ ಜಾಸ್ತಿ ಹೊರಗಡೆ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಮ್ಮ ಹೆಲ್ತ್ ದೃಷ್ಟಿಯಿಂದನಾದ್ರೂ ಅವಾಯ್ಡ್ ಮಾಡಬೇಕು ಅನ್ಸುತ್ತೆ. ನನ್ಗೆ ನ್ಯೂಸ್ ಕೇಳ್ಬಿಟ್ಟು ನಿಜವಾಗ್ಲೂ ಬೇಜಾರಾಗ್ಬಿಡ್ತು. ನಿನ್ನೆನೋ ತಿನ್ಕೊಂಡು ಬಂದ್ವಿ. ನೋಡಿದ್ರೆ ಇವತ್ತೇ ಆ ನ್ಯೂಸ್ ಕೇಳ್ಬೇಕಾ ಅನ್ನಿಸ್ಬಿಡ್ತು. ಸೊ ಹೊರ್ಗಡೆ ಆಲ್ಮೋಸ್ಟ್ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಿ ಮನೇಲೇ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ ಆಂಡ್ ಹೆಲ್ದಿ ಆಗಿರೋಣ. ಕುಂದನ್ ಮಲಗಿದ್ದ. ಇವ ಹಸ್ಬೆಂಡು ಮಲಗಿದ್ರು. ಅವರು ಎದ್ದಿದ್ದು 10 ಗಂಟೆ 10:30 ಆಯಿತು ಸಂಡೇ. ನೈಟ್ ಬೇಗ ಮಲಗಿದ್ರು. ಒಂದು 11, 11:30 ಯೂಶುವಲಿ ನಾವು ಮಲಗೋದು. ಆದರೂ ಅವ್ರು ಹೇಳೋದು ಯಾವಾಗಲೂ 10 ಗಂಟೆನೇ ಆ್ಯಂಡ್ ಬೇಗ ಎದ್ಬಿಟ್ಟು ವಾಕ್ ಹೋಗಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ನಾವು ಎಷ್ಟೇ ದುಡಿದ್ರು, ಎಷ್ಟೇ ಏನೇ ಇದ್ರೂ ನಮ್ಮ ಹೆಲ್ತ್ ಇಲ್ಲ ಅಂದರೆ ನಾವು ಝೀರೋನೇ. ಯಾವತ್ತೂ ಅಷ್ಟೇ. ಫಸ್ಟ್ ನಮ್ಮ ಇಂಪಾರ್ಟೆಂಟ್ ಏನು ಅಂದರೆ ನಾವು ಆ್ಯಕ್ಟಿವ್ ಆಗಿರಬೇಕು. ನಮ್ಮ ಹೆಲ್ತನ್ನ ಚೆನ್ನಾಗಿಟ್ಕೋಬೇಕು. ನಾನು ನಮ್ಮ ಹಸ್ಬೆಂಡ್‌ಗೆ ತುಂಬ ಸಲ ಹೇಳ್ತೀನಿ. ನಾವೆಷ್ಟು ದುಡಿತೀವಿ, ನಾವು ಏನು ಮನೆ ತಗೊಂತೀವಿ, ಏನು ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾವು ತುಂಬ ರಿಚ್ ಯಾವಾಗ ಆಗೋದು ಅಂದರೆ ನಾವು ಹೆಲ್ದಿ ಆಗಿರ್ತೀವಲ್ಲ, ಅದೇ ನಾವು ಆ್ಯಕ್ಚುಲಿ ಯಾರು ಹೆಲ್ದಿ ಆಗಿರ್ತಾರೆ ಅವರೇ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ನಾವು ಎಷ್ಟೊಂದು ಜನ ನೋಡ್ತೀವಿ ಒಳ್ಳೆ ದುಡ್ಡಿರುತ್ತೆ, ಮನೆ ಇರುತ್ತೆ, ಏನಿರುತ್ತೆ ಆರೋಗ್ಯನೇ ಇರಲ್ಲ. ಆಹ್, ನನಗೆ ಆ ರೀತಿ ಎಲ್ಲ ಆಗೋದಕ್ಕೆ ನನಗಂತೂ ಇಷ್ಟ ಇಲ್ಲ. ನನಗೆ ನಾ ನನ್ನ ಕಡೆಯಿಂದ ನನ್ನ ಹಸ್ಬೆಂಡಿಗೆ ಎಷ್ಟು ಹೆಲ್ದಿ ಫುಡ್ ಮಾಡ್ಕೊಡ್ಬೇಕು ಅಷ್ಟೆಲ್ಲ ಮಾಡ್ಕೊಡ್ತೀನಿ. ಬಟ್ ಅವ್ರ ಪಾರ್ಟ್ ಏನಿರುತ್ತೆ ಅದನ್ನ ಮಾಡಲೇಬೇಕು. ಈಗ ಡೈಲಿ 10 ಗಂಟೆ ಓಕೆ, ಈಗ 2 ಗಂಟೆಗೆ ನಿದ್ದೆ ಮಾಡ್ತಾರೆ. ಓಕೆ, ಎದ್ದೊಳ್ಳಿ ಒಂದು 9 ಗಂಟೆ, ಒಂದು 10 ಗಂಟೆ, 8 ಗಂಟೆ ನಿದ್ದೆ ಆಗುತ್ತೆ. ಅಷ್ಟಕ್ಕೆ ಎದ್ದು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಬಂದು ಮತ್ತೆ ಕೆಲಸ ಮಾಡ್ಬೋದು. ಬಟ್ ಯಾವಾಗಲೂ ಮಲಗಿರೋದು ಏನೋ ಒಂಥರ ನನಗೂ ಒಂಥರ ಭಯ ಆಗ್ತಿರುತ್ತೆ ಈಗಿನ್ನೆಲ್ಲ ನ್ಯೂಸ್ ಕೇಳಿದ್ರೆ. ಸೊ ನನ್ನ ಪಾರ್ಟ್ ಏನಿರುತ್ತೆ ನಾನು ಆಹ್, ಮಾಡ್ತಿರ್ತೀನಿ. ಯಾವುದೇ ಆದ್ರೂ ತಿಂಡಿ, ಅಡುಗೆ ಆದ್ರೂ ಅಷ್ಟೇ. ನಾನು ಆಲ್ಮೋಸ್ಟ್ ರಾಗಿ ಐಟಮೇ ಜಾಸ್ತಿ ಮಾಡ್ತಿರ್ತೀನಿ. ತರಕಾರಿ ಸಾಂಬಾರೇ. ನಮ್ಮನೇಲಿ ತರಕಾರಿ ಇಲ್ಲ ಅಂತ ಅನ್ನೋಂಗಿಲ್ಲ. ವಾರಕ್ಕೊಂದ್ಸಲ ನಾನು ತರಿಸ್ತೀನಿ. ಫ್ರಿಡ್ಜ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ದಿನ ತರಕಾರಿ ಸಾಂಬಾರ್, ಪಲ್ಯ ಇರುತ್ತೆ, ರೊಟ್ಟಿ ಇರುತ್ತೆ. ಪಲಾವ್ ಮಾಡ್ತೀನಿ. ತರಕಾರಿ ಒಂದು ಸ್ವಲ್ಪ ನಮ್ಮ ಕುಂದನ್‌ಗೆ ತರಕಾರಿ ಅಂದ್ರೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ಸ್ವಲ್ಪ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ನಮ್ಮ ಹಸ್ಬೆಂಡಿಗೆ ತರಕಾರಿ ಜಾಸ್ತಿ ಹಾಕೋಂಗಿಲ್ಲ ಪಲಾವ್‌ಗೆ. ಇದು ಟೇಸ್ಟೇ ಹೋಗ್ಬಿಡ್ತು. ನೀನು ಜಾಸ್ತಿ ಹಾಕ್ಬಿಡ್ತೀಯ ಅಂತ ಇರ್ತಾರೆ. ಪರವಾಗಿಲ್ಲ ತರಕಾರಿ ತೆಗ್ದಿಟ್ಟೆ ತಿಂದ್ಬಿಡು ಅಂತ ಅಂದ್ಬಿಡ್ತೀನಿ. ಯಾಕೆಂದ್ರೆ ನಮ್ಮ ಕುಂದನ್ ತುಂಬ ತರಕಾರಿ ಚೆನ್ನಾಗಿ ತಿಂತಾರೆ. ಸೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ. ಈ ರೀತಿ ಜಾಸ್ತಿ ತರಕಾರಿ ಐಟಮ್‌ನೇ ಮಾಡ್ತೀನಿ. ನಾನು ಸುಮ್ಮನೆ ಏನೋ ಒಂದು ಸಾಂಬಾರ್ ಮಾಡೋದು, ಬಜ್ಜಿ ಸಾಂಬಾರ್ ಆ ರೀತಿ ಯೂಶುವಲಿ ಮಾಡೋದೇ ಇಲ್ಲ. ತರಕಾರಿ ಸಾಂಬಾರು, ಬಸ್ಸಾಂಬಾರ್ ಮತ್ತೆ ಪಲ್ಯ ಮಾಡೋದು. ಸೊ ಏನಾದರೂ ಒಂದು ಐಟಮ್ ಮಾಡಿದ್ರೆ ಅದಕ್ಕೆ ಏನಾದರೂ ಒಂದು 2, 3 ತರಕಾರಿ ಹಾಕ್ಬಿಟ್ಟು ಏನಾದರೂ ಡಿಫರೆಂಟಾಗಿ ಮಾಡೋಕ್ಕಾದ್ರೂ ಟ್ರೈ ಮಾಡ್ತೀನಿ. ಇಷ್ಟು ನಾನು ಮಾಡಿದ್ರುನು ನನ್ನ ನಾನು ಥಿಂಕ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಹೆಲ್ದಿ ಫುಡ್‌ನೇ ಕೊಡ್ತಾ ಇದ್ದೀನಿ. ಬಟ್ ಅವ್ರ ಕಡೆಯಿಂದನಾದ್ರೂ ಸ್ವಲ್ಪ ಎಫರ್ಟ್ ಇರಬೇಕು. ಏಕೆಂದ್ರೆ ಈಗ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಆಹ್, ಮೊದಲು ಎಷ್ಟು ವೆಯ್ಟ್ ಇದ್ರು, ಈಗ ಎಷ್ಟು ವೆಯ್ಟ್ ಆಗ್ತಿದ್ದಾರೆ. ಅವ್ರು ಅದನ್ನ ಥಿಂಕ್ ಮಾಡಬೇಕು. ಇದು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರೋದು. ಫಸ್ಟ್ ನಾವು ಹೆಲ್ದಿ ಆಗಿರೋದಕ್ಕೆ ನಾವು ಟ್ರೈ ಮಾಡಬೇಕು. ಓಕೆನಾ? ಈಗ ನಾನು ಇನ್ನು ಅವ್ರ ಬದಲು ನಾನೇ ವಾಕ್ ಮಾಡಿದ್ರೆ ಅವ್ರು ಸಣ್ಣ ಆಗ್ತಾರೆ ಅಂದ್ರೆ ನಿಜವಾಗ್ಲೂ ಇನ್ನೊಂದು ರೌಂಡ್ ನಾನೇ ವಾಕ್ ಮಾಡಿಬಿಡುವೆ. ಹೋಗ್ಲಿ ನಮ್ಮ ಹಸ್ಬೆಂಡ್ ಸಣ್ಣ ಆಗ್ತಾರೆ ಅಂತ. ಆ ರೀತಿ ಏನಾದ್ರು ನಿಜವಾಗ್ಲೂ ಫಸ್ಟ್ ಅದನ್ನ ಮಾಡ್ಬಿಡುವೆ. ಬಟ್ ಆ ರೀತಿ ಏನೂ ಆಪ್ಷನ್ ಇಲ್ಲ ನಮಗೆ ಮಾಡೋದಕ್ಕೆ. ಹೇಳ್ತೀನಿ. ಈಗ ಅಟ್‌ಲೀಸ್ಟ್ ಒಂದು ಸ್ಯಾಟರ್‌ಡೇ, ಸಂಡೇ ನಾದ್ರೂ ವಾಕ್ ಮಾಡ್ಬೋದು. ಒಂದು 8 ಬೇಡ, ಒಂದು 9ಗೆ ಎದ್ದೇಳ್ತಾರ ಓಕೆ. ಎದ್ದು 1 ಅವರ್ ವಾಕ್ ಹೋಗಿ ಮತ್ತೆ ಬಂದು ಆಲ್ಮೋಸ್ಟ್ ತಿಂಡಿ ಎಲ್ಲ ನಾನು ಬೇಗನೆ ರೆಡಿ ಮಾಡ್ಬಿಡ್ತೀನಿ. ನನಗೆ 10 ಒಳಗಡೆನೆ ತಿಂಡಿ ಆಗ್ಬಿಡ್ಬೇಕು. ನನಗೆ ಅದ್ರ ಮೇಲ್ಗಡೆ ತಿಂಡಿ ಆದ್ರೆ ನನಗೂ ಸರಿ ಹೋಗಲ್ಲ. ಸೊ ತಿಂಡಿ ಟೈಮಿಗೆ ತಿಂಡಿ, ಊಟದ ಟೈಮಿಗೆ ಊಟ ನನಗೆಲ್ಲ ಎಲ್ಲದೂ ಕರೆಕ್ಟಾಗಿರ್ಬೇಕು. ಸೊ ಅಷ್ಟು ಮಾಡಿದ್ರುನು ಒಂದು ವಾಕ್ ಹೋಗಲ್ಲ. ಕೂತಿದ್ದೆ ಕೂತ್ಕೊಳ್ಳೋದು, ಅಲ್ಲಿ ಕೂತಿದ್ದ ಅಲ್ಲೇ ತೂಗುಡ್ಸೋದು. ಇಲ್ಲ ಮತ್ತೆ ತಿಂಡಿ ಮತ್ತೆ ಮಲ್ಕೊಳ್ಳೋದು. ಈ ರೀತಿನೇ ಮಾಡ್ತಾರೆ. ನಾನು ತುಂಬ ಸಲ ಹೇಳಾಗಿದೆ ನನ್ನ ಪಾರ್ಟ್. ನಾನು ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀನಿ. ಇನ್ನು ಅವ್ರ ಹೆಲ್ತ್ ಅವ್ರು ನೋಡ್ಕೋಬೇಕು. ಏಕೆಂದ್ರೆ ಯಾರಿಗೆ ಈ ಜನ್ರೇಷನಲ್ಲಿ ಎಸ್ಪೆಷಲಿ ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ನ್ಯೂಸ್ ನೋಡಿ. ಎಸ್ಪೆಷಲಿ ನಮ್ಮ ಹಾಸನಲ್ಲೇ 1 ತಿಂಗಳು ಕಂಟಿನ್ಯೂಸ್ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ.
ವರದಿ ಪ್ರಕಾರ ಆಮೇಲೆ ಏನ್ ಮಾಡಿದ್ರು, ಕೆಲವ್ರು ಏನೇನೋ ಹೇಳಿದ್ರು, "ಅಯ್ಯೋ! ಹಾಸನ್‌ಗೇನೋ ಆಗ್ಬಿಟ್ಟಿದೆ, ನೆಗೆಟಿವ್ ಎನರ್ಜಿ ಹಾಗೆ ಹೀಗೆ" ಅಂತ. ಬಟ್ ಕೆಲವ್ರು ಆರೋಗ್ಯ ಇಲಾಖೆ ಚೆಕ್ ಮಾಡಿದಾಗ ನಮ್ಮ ಹಾಸನ್ ಕಡೆ ಸ್ವಲ್ಪ ಮಟನ್ ಜಾಸ್ತಿ ತಿನ್ನೋದು ಜಾಸ್ತಿ. ಸೊ ಅದ್ರದ್ದು ಕೆಲವ್ರು ರಿಪೋರ್ಟ್ ಮಾಡಿದ್ರು, "ಇಲ್ಲ ಮಟನ್ ಜೆಡ್ಡಿನ ಅಂಶ ಇರುತ್ತೆ. ಅವರೆಲ್ಲ ಜಾಸ್ತಿ ತಿಂತಾರೆ. ಸೊ ಅದ್ರದ್ದು ಪ್ರಾಬ್ಲಮ್ ಆಯ್ತು." ನ್ಯೂಸ್ ಡೈಲಿ ಕೇಳ್ತಿರೋದು 1 ತಿಂಗಳು ಕಂಟಿನ್ಯೂಯಸ್ ಡೈಲಿ ಒಬ್ರೊಬ್ರು ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಮತ್ತೆ ಹೊರಗಡೆ ಆ ಸ್ಟ್ರೀಟ್ ಫುಡ್ ಎಂ.ಜಿ ರೋಡಲ್ಲಿ ಸ್ಟ್ರೀಟ್ ಫುಡ್ ಇದೆಯಲ್ಲ, ಸೊ ಅದ್ರಲ್ಲೂ ಹೋಗಿ ಚೆಕ್ ಮಾಡಿದ್ರು. ಆಂಡ್ ಎಷ್ಟೊಂದು ಗಲೀಜಾಗಿರೋದು ಎಲ್ಲ ಫುಡ್ ಐಟಮ್ ಇಟ್ಕೊಂಡಿದ್ರು. ಅಂಡ್ ಆ ಪಾನಿ ಕೊಡ್ತಾರಲ್ಲ ಅದ್ರಲ್ಲೂ ಎಷ್ಟು ಗಲೀಜಿತ್ತು ಅಂದ್ರೆ ಆ ಸೊಳ್ಳೆ, ನೊಣ ಎಲ್ಲ ಬಿದ್ದಿದ್ದು ಕೂಡ ತೋರ್ಸಿದ್ದಾರೆ ವಿಡಿಯೋದಲ್ಲಿ. ಆದ್ರೂ ಜನಗಳು ಡೈಲಿ ವಾರಕ್ಕೆ 2, 3 ಸಲ ಕಂಪಲ್ಸರಿ ಹೋಗೋರು ಇದ್ದಾರೆ. ಅಷ್ಟು ಹೆಲ್ತ್ ಹಾಳಾಗುತ್ತೆ ಅಂದ್ರೂ ಬಿಡಲ್ಲ. ಸೊ ಇವೆಲ್ಲ ನ್ಯೂಸ್ ಕೇಳ್ಬೇಕಾದ್ರೆ ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ನಾನು ಡೈರೆಕ್ಟಾಗಿ ನಮ್ಮ ಹಸ್ಬೆಂಡ್‌ಗೆ ಹೇಳ್ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಎಲ್ಲ ನ್ಯೂಸ್ ಕೇಳ್ತಾ ಇದ್ದೀವಿ. ದುಡ್ಡು ಅಷ್ಟೊಂದು ತುಂಬ ಏನು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಬೇಕು ಜೀವನ ಮಾಡೋದಕ್ಕೆ ಓಕೆ. ಬಟ್ ಹೆಲ್ತಿಗಿಂತ ಏನು ದುಡ್ಡು ಮುಖ್ಯ ಅಲ್ಲ. ಸೊ ಹೆಲ್ತನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು. ನಮ್ಗೇನಂದ್ರೆ ಈಗ ದುಡ್ಡು ದುಡಿತೀವಿ ಅದು ಇದು ಅಂತ ಚೆನ್ನಾಗಿ ಮಾಡ್ಕೊಂಡು ಲಾಸ್ಟಿಗೆ ಹೆಲ್ತ್ ಇರಲ್ಲ. ಈ ದುಡ್ದಿದ್ದೆಲ್ಲ ನಾವು ಹೆಲ್ತಿಗೆ ಹಾಕ್ಬೇಕಾಗುತ್ತೆ. ಸೊ ಆ ಲೈಫ್ ಸ್ಟೈಲ್ ನನಗಿಷ್ಟ ಇಲ್ಲ. ದುಡಿಬೇಕು, ದುಡ್ಡು ಬೇಕು, ಎಷ್ಟು ಬೇಕಷ್ಟು ನಾವು ತಿನ್ನಬೇಕು. ದುಡ್ಡಿದೆ ಅಂತ ಎರ್ಯಾಬಿರಿ ಹೊರ್ಗಡೆ ಏನು ತಿನ್ನೋದು, ಎಂಜಾಯ್ ಮಾಡೋದು ಆ ರೀತಿ ಎಲ್ಲ ನನಗಂತೂ ಇಷ್ಟ ಆಗಲ್ಲ. ನಾನು ಅದರಲ್ಲೂ ಕೂಡ ಲಿಮಿಟ್ ಮಾಡ್ತೀನಿ. ನಮಗೆ ಓಕೆ ಸಫಿಷಿಯೆಂಟ್ ಆಗಿದೆ. ನಾವು ಹೊರ್ಗಡೆನೂ ಹೋಗಿ ವಾರಕ್ಕೆ 2, 3 ಸಲ ತಿನ್ಕೊಂಡು ಡೈಲಿ ಮಟನ್ನು ತಿನ್ಕೊಂಡು ಇರ್ಬೋದು. ಬಟ್ ಆ ಲೈಫ್ ಸ್ಟೈಲು ಅದು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಸೊ ನಮ್ಮದೇ ಆದ ಒಂದು ಲಿಮಿಟಲ್ಲಿ ನಾನು ಇಟ್ಕೊಳ್ತೀನಿ. ನಮ್ಮ ಹಸ್ಬೆಂಡು ಅಷ್ಟೇ, ನಾನು ಅಷ್ಟೇ ಅಷ್ಟೊಂದು ಹೊರಗಡೆ ತಿನ್ನೋಕೆ ಹೋಗಲ್ಲ. ನಾನು ಮನೇಲೇ ಮಾಡ್ತೀನಿ. ಏನು ಬೇಕಾವ ತಿಂಗಳಿಗೆ ಒಂದು ಅರ್ಧ ಕೆಜಿ ಮಟನ್ ಮಾಡ್ತೀನಿ. ಒಂದು ತಿಂಗ್ಳಿಗಷ್ಟೇ ನಾನು ಮಾಡೋದು. ಇಲ್ಲಾಂದರೆ ಒಂದೊಂದು ಸಲ 1 ತಿಂಗಳು, 2 ತಿಂಗಳಾಗುತ್ತೆ. ಒಂದು ಅರ್ಧ ಕೆಜಿ, ಮುಕ್ಕಾಲು ಕೆಜಿ ಯೂಶುವಲಿ ಮಟನ್ ತರ್ತೀವಿ. ವಾರಕ್ಕೆ ಒಂದು ಸಲ ಅರ್ಧ ಕೆಜಿ ಇಲ್ಲ ಮುಕ್ಕಾಲು ಕೆಜಿ ಅಷ್ಟೇ ಚಿಕನ್ ತರೋದು. ಒಂದೊಂದು ಸಲ ರೇರು, ಯಾವಾಗ್ಲಾರು ತಂದರೆ 1, 2 ಸಲ ಅಷ್ಟೇನೆ. ಆಲ್ಮೋಸ್ಟ್ ಮುಕ್ಕಾಲು ಕೆಜಿ ಅಷ್ಟೇನೆ ನಾವು ತರೋದು. ಸುಮ್ಮನೆ ದುಡ್ಡಿದೆ ಅಂತ ಹೆಚ್ಚಾಗಿ ಖರ್ಚು ಮಾಡೋದು, ಹೆಚ್ಚಾಗಿ ಎಂಜಾಯ್ಮೆಂಟ್ ನನಗಿಷ್ಟ ಆಗಲ್ಲ. ಸೊ ನನ್ನ ಲಿಮಿಟಲ್ಲಿ, ನನ್ನ ಖುಷಿಲಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹಸ್ಬೆಂಡ್‌ಗೂ ಅಷ್ಟೇ ಹೇಳೋದು. ಅವರು ಹೊರಗಡೆ ಒಂದೊಂದು ಸಲ ಅದು ತಿನ್ನೋಣ, ಇದು ತಿನ್ನೋಣ ಅಂತ ಹೇಳ್ತಾರೆ. ಬಟ್ ಎಷ್ಟು ಬೇಕಷ್ಟು ನಮಗೆ ತುಂಬ ತಿನ್ನಂಗಾದಾಗ ನಾವು ಹೋಗ್ತೀವಿ, ತಿಂತೀವಿ. ಇಲ್ಲೊಂದು ಉಡುಪಿ ಹೋಟೆಲ್ ಇದೆ. ಓಕೆ, ಕ್ವಾಲಿಟಿ ಇದೆ. ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೂ ಅವ್ರು ಯೂಸ್ ಮಾಡೋದು ಎಣ್ಣೆ ಆಗಿರ್ಬೋದು, ಏನೇ ಆದ್ರೂ ನಮ್ಗೇನು ಗೊತ್ತಿರುತ್ತೆ. ಸೊ ಒಂದು ಲಿಮಿಟಲ್ಲಿ ಇರ್ತೀವಿ. ಏಕೆಂದ್ರೆ ಮುಂದೆ ನಮ್ಗೆ ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದ್ರೆ ನಾವು ಈ ರೀತಿ ಮಾಡಲೇಬೇಕು. ಆ್ಯಂಡ್ ಮಕ್ಳನ್ನ ನೋಡ್ಕೋಬೇಕು. ನಾ ಸೊ ತುಂಬಾ ಜವಾಬ್ದಾರಿಗಳಿರುತ್ತೆ. ಆ್ಯಂಡ್ ತಿನ್ನೋದ್ರಲ್ಲೂ ಅಷ್ಟೇ ಹೆಚ್ಚಾಗಿ ನಮಗೆ ಈಗ 35 ಏಜು. ಈಗಲೇ ನಮ್ಮ ಆಲ್ಮೋಸ್ಟ್ ನಮ್ಮ ಬ್ಯಾಚ್ ಅವ್ರಿಗೆ, ನಮ್ಮ ಜೊತೆ ಇರೋರಿಗೆ, ನಮ್ಮಷ್ಟೇ ಏಜ್ ಆಗಿರೋರ್ಗೆ ಆಲ್ರೆಡಿ ಕೆಲವ್ರಿಗೆ ಶುಗರ್ ಬರ್ತಿದೆ, ಕೆಲವ್ರಿಗೂ ಬಿ.ಪಿ ಕೂಡ ವೇರಿಯೇಷನ್ ಆಗ್ತಿದೆ, ಕೆಲವ್ರಿಗೆ ಥೈರಾಯ್ಡ್ ಬರ್ತಿದೆ. ನೋಡಿ ಎಷ್ಟು ಸಮಸ್ಯೆ. ಇದೆಲ್ಲ ಏನಕ್ಕೆ ಅಂದ್ರೆ ಹೊರಗಡೆ ತಿನ್ನೋ ಫುಡ್ಡು, ನಮ್ಮ ಲೈಫ್ ಸ್ಟೈಲಿಂದ, ಇನ್ನೊಂದು ಹೆರಿಡಿಟಿಯಿಂದಲೂ ಬರುತ್ತೆ. ಸೊ ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್‌ಗೆ, ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಒಂದು ಹೆಲ್ದಿಯಾಗಿ ತಿನ್ನಿ. ಅವ್ರು ಹಂಗೆ ಜಾಸ್ತಿ ಹಾಕೊಂಡ್ಬಿಡ್ತಾರೆ, ಜಾಸ್ತಿ ತಿಂದ್ಬಿಡ್ತಾರೆ. ನನಗಿಲ್ಲಿ ಭಯ ಆಗ್ತಿರುತ್ತೆ. ಏನು ನೀವು ಒಂದು ಸ್ವಲ್ಪನೂ ಹೆಲ್ತ್ ಬಗ್ಗೆ ಥಿಂಕ್ ಮಾಡೋದೇ ಇಲ್ವಲ್ಲ? ಆ್ಯಂಡ್ ಅವ್ರ ಅಮ್ಮಂಗೆ ನಾನು ಹೇಳಿದ್ದೀನಿ, ವಾಕ್ ಹೋಗಲ್ಲ, ಒಂದು ಹೆಲ್ತಿಯಾಗಿರಲ್ಲ. ಅವ್ರಮ್ಮ ಹೇಳೋದು ಹೇಳ್ತಾರೆ. ಬಟ್ ಯಾರು ಏನಿರುತ್ತೆ ಅವ್ರ ಹೆಲ್ತ್ ಅವರೇ ನೋಡ್ಕೋಬೇಕು. ನಮ್ಮ ಕಡೆಯಿಂದ ಏನಾಗುತ್ತೆ ಅದು ನಾವು ಮಾಡ್ಬೋದಷ್ಟೇ. ಈಗ ಅವ್ರಮ್ಮನೂ ಹೇಳ್ತಾರೆ, ಹೆಲ್ದಿ ಆಗಿರು. ಹೆಲ್ದಿ ಆಗಿರೋದ್ಕಿಂತ ನೀನು ಸಣ್ಣಗೆ ಕಂಡ್ರೆ ಚೆನ್ನಾಗಿ ಕಾಣ್ಬಿಡ್ತೀಯ. ಅದಕ್ಕೋಸ್ಕರ ನೀನು ಚೆನ್ನಾಗಿ ಕಾಣಬೇಕು ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೀನು ಹೆಲ್ದಿ ಆಗಿರಬೇಕು, ವಾಕ್ ಹೋಗು ಅಂತ ಕರೆಕ್ಟಾಗಿ ಹೇಳಿಲ್ಲ. ನೀನು ಸಣ್ಣ ಕಂಡ್ರೆ ಚೆನ್ನಾಗಿ ಕಾಣ್ತೀಯ, ಅದಕ್ಕಾದ್ರೂ ವಾಕ್ ಹೋಗು. ನಂಗೆ ಸಣ್ಣಗೆ ಸ್ಲಿಮ್ಮಗೆ ಇರಬೇಕಪ್ಪ ಅಂತ ಅಂತಿದ್ರು. ಹೇಗೋ ಒಂದು ವಾಕ್ ಹೋದ್ರೆ ಸಾಕು. ನೋಡಿ ನಮ್ಮ ಏಜ್ ಅವ್ರಿಗೆ, ಈಗ 35 ಇರೋರಿಗೆ ಶುಗರ್ ಸ್ಟಾರ್ಟ್ ಆಗ್ತಿದೆ, ಥೈರಾಯ್ಡ್ ಸ್ಟಾರ್ಟ್ ಆಗ್ತಿದೆ. ಇನ್ನು ಬಿ.ಪಿ ಇನ್ನೊಂದು 5 ಇಯರ್ಸ್ ಅಷ್ಟೇ ಬಿ.ಪಿನೂ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ? ಆಗೆಲ್ಲ 60, 70 ವರ್ಷ ಆದ್ರೂ ನಮ್ಮ ಪೇರೆಂಟ್ಸ್‌ಗೆ ಕಡಿಮೆನೆ. ಆಲ್ಮೋಸ್ಟ್ ಆ ರೀತಿ ಇಲ್ಲ. ಏನಕ್ಕೆ? ನಾವು ಹೊರಗಡೆ ಫುಡ್ ಜಾಸ್ತಿ ತಿಂತಾ ಇದ್ದೀವಿ. ಅದು ಅರ್ಥ ಆಗಲ್ಲ. ಅದು ಟೈಮ್ ಬರುತ್ತೆ. ಟೈಮ್ ಬಂದಾಗ ಅರ್ಥ ಆಗುತ್ತೆ. ಸೊ ಅವಾಯ್ಡ್ ಮಾಡಿ. ಆ್ಯಂಡ್ ನೋಡೋಣ, ಅಟ್‌ಲೀಸ್ಟ್ ನನ್ನ ಈ ವಿಡಿಯೋನಾದ್ರೂ ನೋಡಿ ನನ್ನ ಹಸ್ಬೆಂಡ್ ನಾಳೆಯಿಂದ ವಾಕಿಗೆ ಹೋಗ್ತಾನೆ ಅಂತ. ಅವರು ಹೇಳ್ತಿದ್ರು, "ಅಯ್ಯೋ! ಇದೆಲ್ಲ ಹೇಳೋಕೆ ಹೋಗ್ಬೇಡ" ಹಾಗೆ ಅಂತ. ನೀನು ಹೋಗೋವರೆಗೂ ನಾನು ಹೇಳ್ತಾನೆ ಇರ್ತೀನಿ, ಡೈಲಿ ವಾಕಿಗೆ ಹೋಗಲ್ಲ. ನಮ್ಮ ಹಸ್ಬೆಂಡ್ ಹೀಗೆ ಯಾವಾಗಲೂ 10 ಗಂಟೆವರೆಗೂ ಮಲಗಿರ್ತಾರೆ ಅಂತ. ನಾನು ಎಲ್ಲಾ ಥರದ್ದನ್ನು ನಾನು ಟ್ರೈ ಮಾಡಿದ್ದೀನಿ. ಅವರಿಗೆ ಕಾಮಾಗಿ, ಕೂಲಾಗಿ ಕೂತ್ಕೊಂಡು ಹೇಳಿದ್ದೀನಿ. ಆ್ಯಂಡ್ ಜೋರು ಮಾಡಿ ನೆಕ್ಸ್ಟು ಆಪ್ಷನ್ ಇರೋದು ಏನಿಲ್ಲ.
ಜೋರು ಮಾಡಿ ಹೇಳಿದೀನಿ ಆಂಡ್ ಸ್ವಲ್ಪ ಜಗಳ ಮಾಡು ಹೇಳಿದೀನಿ. ಆಂಡ್ ನೆಕ್ಸ್ಟ್ ಏನ್ ಮಾಡುವೆ ನಾನು ವಾಕಿಗೆ ಕರ್ಕೊಂಡ್ ಹೋಗ್ಬಿಡುವೆ. ಎಲ್ಲಾ ತರದ್ದು ಟ್ರೈ ಮಾಡಾಗಿದೆ ಆಂಡ್ ಅವ್ರ ಅಮ್ಮಂಗೆ ಹೇಳಿದ್ದೀನಿ. ಆಹ್, ಹೇಳ್ಬೇಕು ಈ ರೀತಿ ವಾಕಿಂಗ್ ಹೋಗ್ಬೇಕು, ಹೆಲ್ದಿ ಆಗಿಲ್ಲ ಅಂತ. ಬಟ್ ಅವ್ರು ಏನ್ ತಲೆನೇ ಕೆಡಿಸ್ಕೊಳಲ್ಲ. ಈಗ ಚೆಕಪ್ ಮಾಡ್ಸ ಆಂಡ್ ಹೇಳಿದೀನಿ, "ಆಯ್ತಪ್ಪ ನೀನ್ ಹೆಲ್ದಿ ಆಗಿದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಆಯ್ತು ಇಲ್ಲ. ಬಿಡು ಅಳ್ಬೇಡ. ಟೇಕ್ ಚೆಕಪ್ ಕೇರ್. ಮಾಡಿಸ್ಕೊ. ಕೊಲೆಸ್ಟ್ರಾಲ್ ಎಷ್ಟಿದೆ, ಬಿಪಿ ಎಷ್ಟಿದೆ, ಶುಗರ್ ಎಷ್ಟಿದೆ, ಬಾಯ್. ಥೈರಾಯ್ಡ್ ಲೆವೆಲ್ಲು ಎಲ್ಲ ಚೆಕ್ ಮಾಡಿಸ್ಕೊ" ಅಂತ ಹೇಳ್ತೀನಿ. ಚೆಕ್ ಬಾಯ್. ಮಾಡಿಸ್ಕೊಳಕ್ ಟೇಕ್ ಮಾತ್ರ ಕೇರ್. ಭಯ. ಪಪ್ಪ ಜೊತೆ ಇರ್ಬೇಕು ಗೊತ್ತಾಯ್ತಾ? ಗೊತ್ತಲ್ಲ. ಅವತ್ತು ಬಿಟ್ಟು ಓಹ್! ಹೋಗ್ದಲ್ಲ ಜಾಸ್ತಿ ಪಪ್ಪನ ನಾನು ಏನಾದ್ರು ಬಿಟ್ಟು ವೇರಿಯೇಷನ್ ಹೋಗ್ಬಿಡ್ತೀಯ ಆಗಿರುತ್ತೆ, ಆಮೇಲೆ. ಕೊಲೆಸ್ಟ್ರಾಲ್ ಇರುತ್ತೆ. ಸಣ್ಣ ಇದ್ದ ತಕ್ಷಣ ಅವ್ರಿಗೆ ಕೊಲೆಸ್ಟ್ರಾಲ್ ಇಲ್ಲ, ಅದು ಬಿಟ್ಟು ಬಿಪಿ ಇಲ್ಲ, ಬಂದಿದ್ಯಾ ಶುಗರ್ ಇಲ್ಲ, ನಡೆಯುತ್ತೆ. ಥೈರಾಯ್ಡ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಣ್ಣ ಇದ್ದೋರ್ಗೂ ಇರುತ್ತೆ. ಎಲ್ರೂ ಬಾಡಿ ಒಂದೊಂದ್ ತರ ಹೇಳಕ್ಕಾಗಲ್ಲ. ನಾನ್ ತುಂಬಾ ನಮ್ಮ ಹಸ್ಬೆಂಡ್ ಹೆಲ್ತ್ ಬಗ್ಗೆ ತುಂಬಾನೇ ವರಿ ಮಾಡ್ತೀನಿ. ಆಹ್, ನಿಮಗ್ ಗೊತ್ತಿಲ್ಲ ನಾವು ಕೆಲವ್ರು ಆಶ್ಚರ್ಯ ಪಡ್ತಾರೆ. ಬೆಂಗಳೂರಲ್ಲಿದ್ರು ನೀವು ಏನು ರಾಗಿ ಮಾಡ್ತೀರಾ? ಮುದ್ದೆ ಮಾಡ್ತೀರಾ? ಅಂಡ್ ಏನು ರೊಟ್ಟಿ ಮಾಡ್ತೀಯಾ? ಅಂತ ಆಂಡ್ ಖುಷಿನೂ ಪಡ್ತಾರೆ. ಪರವಾಗಿಲ್ಲ ನೀನು ಬೆಂಗಳೂರಲ್ಲಿದ್ರು ನೋಡು ರೊಟ್ಟಿ, ಮುದ್ದೆ ಎಲ್ಲ ಮಾಡ್ತೀಯಲ್ಲ ಬಿಡು ಗ್ರೇಟ್ ಅಂತ ಹೇಳ್ತಾರೆ. ನಾನು ಆಲ್ಮೋಸ್ಟ್ ರೊಟ್ಟಿ, ಮುದ್ದೆ, ತರಕಾರಿ ಪಲ್ಯನೇ ವಾರ ಎಲ್ಲ ತರಕಾರಿ ತರ್ಸಿರ್ತೀನಿ. ಡೈಲಿದು ತರಕಾರಿ ಪಲ್ಯ, ತರಕಾರಿ ಸಾಂಬಾರು ಆಲ್ಮೋಸ್ಟ್ ನಾನು 2 ದಿನಕ್ಕೆ ಒಂದೇ ಸಲ ಸಾಂಬಾರ್ ಮಾಡೋದು. ಡೈಲಿ ಏನ್ ಮಾಡಕ್ ಹೋಗಲ್ಲ. ಅದ್ರ ಜೊತೆ ಏನಾದ್ರು ಪಲ್ಯ ಬೇಕಾ ಅದೆಲ್ಲ ಆಡ್ ಮಾಡ್ಬಿಡ್ತೀನಿ. ಸೊ ರಾಗಿ ಏನಿಲ್ಲ ಅಂದ್ರೂನು 1 ತಿಂಗಳಿಗೆ 5 ಕೆಜಿನಾದ್ರೂ ನಮಗೆ ಮಿನಿಮಮ್ ಬೇಕಾಗುತ್ತೆ. ನಾವು 3 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಒಂದೂವರೆ 1 ವರ್ಷಕ್ಕೆ ಒಂದು 50 ಕೆಜಿ ಅಂತ ಅಂದ್ರೂನು 3 ವರ್ಷ 1 ಕ್ವಿಂಟಾಲ್ ರಾಗಿ ತಿಂದಿದೀವಿ ನಾವು 3 ಜನ ಕುಂದನ್, ನಾನು, ಹರ್ಷ. ಅಷ್ಟು ಮಾಡಿದೀನಿ. ಆಂಡ್ ಗೋಧಿ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಡೈಜೆಷನ್ ಆಗಲ್ಲ. ಸೊ ಸ್ವಲ್ಪ ಕಡಿಮೆ ಮಾಡ್ತೀನಿ. ನಮ್ಮ ಕುಂದನಿಗೆ ಗೋಧಿ ಚಪಾತಿ ಇಷ್ಟ ಆಗುತ್ತೆ. ಅದನ್ನು ನಾನು ಅಂಗಡಿಯಿಂದ ತರ್ಸಲ್ಲ. ನಾನು ಮನೇಲೇ ಇದ್ದೀನಿ. ಅಂದ್ಬಿಟ್ಟು ಗೋಧಿನ ತರಿಸಿ ಅದನ್ನ ತೊಳ್ದು, ವಾಶ್ ಮಾಡಿ ಗೋಧಿ ಎಲ್ಲ ತೊಳ್ದು ಇನ್ನ ನಮ್ಮ ಹಸ್ಬೆಂಡ್‌ಗೆ ಹೆಲ್ದಿ ಆಗಿರ್ಬೇಕು ಅಂತ ಅದಕ್ಕೆ ಮತ್ತೆ ಏನು ಮೆಂತೆ ಎಲ್ಲ ಅದನ್ನು ತೊಳ್ದು, ಅದನ್ನು ವಾಶ್ ಮಾಡಿ, ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಮಿಲ್ಲಿಗೆ ಹೋಗಿ ಕೆಲವು ಸಲ ನಾನೇ ಬಿಡಿಸ್ಕೊ ಬರ್ತೀನಿ. ಬಿಡಿಸ್ಕೊಬಂದು ಅವ್ರಿಗೆ ಚಪಾತಿ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಇದ್ರಲ್ಲಿ ಮೆಂತೆ ಆಡ್ ಮಾಡಿರ್ತೀನಿ. ಶುಗರ್ ಲೆವೆಲ್ ಎಲ್ಲ ಚೆಕ್ ಮಾಡ್ತೇನೆ. ಸೊ ಇದನ್ನು ಅಷ್ಟೇ ನಾನು ಅಕ್ಕಿ ಹಿಟ್ಟನ್ನು ಅಷ್ಟೇ ನಾನು ಅಂಗಡಿ ಎಲ್ಲ ತರಲ್ಲ. ಅಕ್ಕಿ ತಂದು ಅದನ್ನು ತೊಳ್ದು, ಒಣಗಿಸಿ ನಾನು ಮನೇಲೇ ಮಾಡ್ಕೊಂತೀನಿ. ನಾನು ಆಲ್ಮೋಸ್ಟ್ ಎಷ್ಟು ಅವಾಯ್ಡ್ ಮಾಡಕ್ಕಾಗುತ್ತೆ ನನ್ನ ಕಡೆಯಿಂದ ಅಷ್ಟು ಅವಾಯ್ಡ್ ಮಾಡಿ ನಾನು ಮಾಡ್ತೀನಿ. ಅಕ್ಕಿ ಹಿಟ್ಟು ಮನೇಲಿ ಮಾಡ್ಕೊಂತೀನಿ. ಕುಂದನ್ ನೋಡ್ಕೊಳ್ಳೋದಿರುತ್ತೆ, ಮನೆ ಕೆಲಸ ಇರುತ್ತೆ, ತಿಂಡಿ ಅಡುಗೆ ಎಲ್ಲ ಇರುತ್ತೆ. ಆದ್ರೂ ನಾನು ಬೆಳಗ್ಗೆ ಎದ್ದೆಲ್ಲ ಮ್ಯಾನೇಜ್ ಮಾಡ್ಬಿಡ್ತೀನಿ. ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸಂಬಾರ್ ಪುಡಿ, ಖಾರದ ಪುಡಿ ಎಲ್ಲಾವ್ದು ನಾನು ಬಿಡಿಸ್ಕೊಬರ್ತೀನಿ. ಎಲ್ಲಾವುದು ಮನೇಲೇ ನಾನು ಪ್ರಿಪೇರ್ ಮಾಡ್ಕೊಂತೀನಿ ತಂದು, ತೊಳ್ದು ಎಲ್ಲ ಒಣಗಿಸಿ. ಇವ್ರು ಹೇಳ್ಬಿಡ್ತಾರೆ, "ಅಕ್ಕಿ ಹಿಟ್ಟೇನು ಪ್ಯಾಕೆಟ್ ತಂದ್ಕೊಡ್ತೀನಿ." ಆ್ಯಕ್ಚುಲಿ ಅವ್ರು ಯಾವುದನ್ನೂ ಪ್ಯಾಕೆಟ್ ಫುಡ್ ನಾವು ತಿಂತೀವಲ್ಲ, ಅವ್ರು ಯಾವುದು ತೊಳ್ದು, ಒಣಗಿಸಿ ಯಾವುದು ಮಾಡಿರಲ್ಲ. ಹೋಗ್ತಾರೆ, ಮಿಲ್ ಬಾಡಿಸ್ಕೊಬರ್ತಾರೆ, ಪ್ಯಾಕ್ ಮಾಡಿರ್ತಾರೆ. ಯಾರು ಅಷ್ಟೊಂದೆಲ್ಲ ಮಾಡ್ತಾರೆ? ನಾನೊಂದು ಕೆಲ್ಸಕ್ಕೆ ಹೋಗಲ್ಲ. ಅಟ್‌ಲೀಸ್ಟ್ ಅದನ್ನಾದ್ರೂ ಮಾಡೋಣ. ಕೆಲಸ ಇದ್ದಾಗ ನೋಡೋಣ, ತುಂಬಾ ಬ್ಯುಸಿ ಆದಾಗ ಒಂದ್ಸಲ ತಂದ್ ಬಟ್ ಫ್ರೀ ಇದೀನಲ್ವಾ? ಅದ್ರ ಜೊತೆ ಒಂದ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕೆಂದ್ರೆ ಕುಂದನ್ ನೋಡ್ಕೊಂಡು ಇದ್ ಮಾಡೋದು. ಏಕೆಂದ್ರೆ ಮೇಲ್ ಒಣಗ್ಸಿರ್ ಮತ್ತೆ ಹೋಗ್ತಾ ಇರ್ಬೇಕು. ಆ ಪಾರಿವಾಳ ಬೇರೆ ಬರ್ತಾ ಇರ್ತವೆ ತಿನ್ನೋದಕ್ಕೆ. ಎಷ್ಟೊಂದು ಮ್ಯಾನೇಜ್ ಮಾಡ್ಬೇಕು, ಎಷ್ಟು ಕೆಲ್ಸ ಇರುತ್ತೆ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನನ್ ಕಡೆಯಿಂದ ಎಷ್ಟು ಬೆಸ್ಟ್ ಮಾಡಕ್ಕಾಗುತ್ತೆ ಆ ವೇನಲ್ಲೆಲ್ಲ ಇಷ್ಟೆಲ್ಲ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಏಜರು ನಾನ್ ನೋಡ್ದಂಗೆ ಈಗಿನ ಜನ್ರೇಷನಲ್ಲಿ ಯಾರೂ ಮಾಡಲ್ಲ. ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಅಂತೂ ಯಾರೂ ಮಾಡಲ್ಲ. ಮನೆಗೆ ಇಷ್ಟೊಂದೆಲ್ಲ ತಂದು ಈ ರೀತಿ ಎಲ್ಲ ಸಾಂಬಾರ್ ಪುಡಿ, ಖಾರದ ಪುಡಿ ಆಲ್ಮೋಸ್ಟ್ ನೋಡ್ದಂಗೆ ಅವ್ರ ಅತ್ತೆ ಕೊಟ್ಟು ಕಳಿಸ್ತಾರೆ, ಇಲ್ಲ ಅವ್ರ ಅಮ್ಮ ಕೊಟ್ಟು ಕಳಿಸ್ತಾರೆ. ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತ್ ಸಾಂಬಾರ್ ಪುಡಿ, ಖಾರದ ಪುಡಿ ಯಾರೂ ಮಾಡ್ಸಲ್ಲ. ಎಲ್ಲ ಅವ್ರ ಫ್ಯಾಮಿಲಿದು ಸಪೋರ್ಟ್ ಇರುತ್ತೆ. ಎಲ್ಲ ತರ್ತಾರೆ. ಎಲ್ಲ ಮಾಡ್ಕೊಂತಾರೆ. ಆಂಡ್ ಕೆಲವ್ರು ಫುಡ್ಡೇ ಮಾಡಲ್ಲ. ಮನೇಲಿ ಅಡ್ಗೆ ಮಾಡಲ್ಲ. ಹೊರಗಡೆನೇ ಜಾಸ್ತಿ ತಿಂತಾರೆ. ಲಾಸ್ಟಿಗೆ 40 ವರ್ಷ, 35 ವರ್ಷಕ್ಕೆಲ್ಲ ಬಿಪಿ, ಶುಗರು, ಈ ಥೈರಾಯ್ಡ್ ಇವೆಲ್ಲ ಬರೆಸ್ಕೊಂಡ್ ಕುತ್ಕೊಂತಾರೆ. ನನಗೆ ಒಂದು ಭಯ ಇದೆ. ನನ್ಗೆ ಎಲ್ಲಿ ಬಂದ್ಬಿಡುತ್ತೋ ಅನ್ನೋದು ನನಗಿರುತ್ತೆ. ಏನಕ್ಕೆ ಬರುತ್ತೆ ಅಂದ್ರೆ ಒಂದು ತುಂಬಾ ಸ್ಟ್ರೆಸ್ ಇರುತ್ತೆ. ಇನ್ನೊಂದು ಪ್ರೆಷರ್ ಇರುತ್ತೆ. ಅಂಡ್ ಇನ್ನೊಂದು ತುಂಬಾನೇ ಥಿಂಕ್ ಮಾಡ್ತೀವಿ. ಏನಾದ್ರೂ ಅಯ್ಯೋ! ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ ಅಂತ ಎಲ್ಲಿ ಅದ್ರಿಂದಲೂ ತಮ್ಮ? ಬರೋ ಚಾನ್ಸಸ್ ಇರುತ್ತೆ. ಸೊ ಕೊಡು. ಹೆಂಗ್ ನನಗಿದೆಲ್ಲ ಇಟ್ಕೊಳ್ತೀಯ 2 ಕೈಲಿ? ಹೊರಗಡೆದೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಇಟ್ಕೊಂಡು ಹೋಗು. ಎಷ್ಟು ಅವನು ಹೆಲ್ದಿ ಕರ್ಕೊಂಬಾ ಅವ್ನಿಗೆ. ಆಗಿರ್ಬೇಕು ಅಷ್ಟು ಮ್ಯಾಕ್ಸಿಮಮ್ ತಗೋ. ಟ್ರೈ ಇದ್ ಮಾಡ್ತೀನಿ. ತಗೋ. ತಿನ್ನು. ಅಕಸ್ಮಾತ್ ಕರ್ಕೊಂಬಾ ಅದೇನಾದ್ರು ಇಲ್ಲಿಗೆ. ಬಂದ್ರೆ ಅದನ್ನ ಫೇಸ್ ಮಾಡ್ಕೊಂಡು ಹೋಗೋಕು ನಾವು ರೆಡಿ ಇರ್ತೀವಿ. ಬಟ್ ಜೋಪಾನ ನನಗೇನು ಅಂದ್ರೆ ಜೋಪಾನ ನಮ್ ನಿಧಾನಕ್ಕೆ ಕಡೆಯಿಂದ ಹೋಗು ಓಡೋಗ್ಬೇಡ. ಎಷ್ಟಾಗುತ್ತೆ, ಏನೇ ಒಂದ್ ಗುರಿ ಇದ್ರೂನು, ಏನೇ ಒಂದ್ ಮಾಡ್ಬೇಕು ಅಂದ್ರೆ ನಮ್ ಕಡೆಯಿಂದ ಬೆಸ್ಟ್ ಕೊಡೋದು ನನಗೆ ಇಂಪಾರ್ಟೆಂಟ್.
ಸೊ ನೋಡೋಣ ನಮ್ಮ ಹಸ್ಬೆಂಡ್ ಅಟ್‌ಲೀಸ್ಟ್ ವಾಕಿಗೆ ಹೋಗ್ತಾರಾ? ಅವ್ರ ಹೆಲ್ತ್ ಅವ್ರು ಚೆನ್ನಾಗಿ ಊಟ ಇಟ್ಕೊಂತಾರಾ? ಆಯ್ತಾ ಕುಶಾಲ್? ಅಟ್‌ಲೀಸ್ಟ್ ನಾನು ಇವಳು ಊಟ ಆಯ್ತಾ? ಯೂಟ್ಯೂಬ್ ಎಲ್ಲ ಮಾಡಿ ಈಗ ಹೇಳ್ತಾಳೆ ಆ? ನೋಡು, ಇಷ್ಟು ಏನ್ ಹೇಳ್ತೀರ ಊಟ ಅಂತ ಪಾಸಿಟಿವ್ ತಗೊಂತಾರಾ? ನೆಗೆಟಿವ್ ತಗೊಂತಾರಾ? ನನಗೆ ಚಿಚ್ಚು ಗೊತ್ತಿಲ್ಲ. ಸಾಂಬಾರ್ ತಿಂದೆ. ಎಷ್ಟು ನೋಡೋಣ ಚಿಚ್ಚು ಅಟ್‌ಲೀಸ್ಟ್ ತಿಂದೆ? ಅವ್ರ ಪೇರೆಂಟ್ಸ್, ಅವ್ರ ಅಪ್ಪ ಎಷ್ಟು ಚಿಚ್ಚು ಅಮ್ಮನಾದ್ರೂ ತಿಂದೆ? ಅವ್ರು ನೋಡಿ ಕನ್ವಿನ್ಸ್ ಮಾಡಿ ಬುದ್ಧಿ ಅಲ್ಲ, ಹೇಳ್ತಾರಾ? ಎಷ್ಟು ಚಿಚ್ಚು ನಿನ್ನ ತಿಂದೆ? ಹೆಲ್ತ್ ಚೆನ್ನಾಗಿರ್ಬೇಕು ಕಣಪ್ಪ, ಎಷ್ಟು ನಾವೆಲ್ಲರೂ ಪೀಸ್ ತಿಂದೆ? ಖುಷಿಯಾಗಿರ್ಬೇಕು. ದುಡ್ಡಿಗಿಂತ ಹೆಲ್ತ್ ಮುಖ್ಯ. ಕೊಡೋಗು. ಏನು? ವಾಕಿಗೆ ಹೋಗು ದುಡ್ಡಾ? ಅಂತನಾದ್ರೂ ಅವ್ರಾರು ಓಕೆ, ಹೇಳ್ತಾರ ಅಮ್ಮಂಗ್ ನನ್ನ ಕೊಡೋಗು. ವಿಡಿಯೋಸ್ ನೋಡಿ. ಅಮ್ಮಂಗ್ ಕೊಟ್ಬಾ. ನೋಡೋಣ, ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ವೆಯ್ಟ್ ಗೇನ್ ಆಗಿದ್ದಾರೆ. ನಂದೀಪ್ ಅಂತೂ ಬಂದ್ರೆ ಬೈದಾಕ್ಬಿಡ್ತಾನೆ. ಬಿಡಲ್ಲ, ಏನು ಹಿಂಗಾಗಿದೆ ಹುಟ್ಟು ಸೋಂಬೇರಿ ತರ, ನೀನು ಲೇಜಿ ಆಗಿ ಹೋಗಿದ್ಯಲ್ಲೋ, ಇಷ್ಟು ದಪ್ಪ ಆಗೋಗಿದೆ ಎಲ್ರು ಹೇಳ್ತಾರೆ. ಅವ್ನ ಫ್ರೆಂಡ್ಸ್ ಅಂತೂ ನೋಡಿದ್ರಂತೂ ಬಿಡೋದಿಲ್ಲ, ಅಯ್ಯೋ ಹಿಂಗಾಗಿ ಹೋಗ್ಬಿಟ್ಟಿದ್ಯಲ್ಲೋ. ಕೂತಿತ್ತ ಅಳ್ಳಾಡಲ್ಲ, ಯಾವಾಗ್ಲೂ ಕುತ್ಕೊಳೋದು, ಯಾವಾಗ್ಲೂ ಹಂಗೆ ಮಲ್ಕೊಳೋದು, ಆ ರೀತಿ ಮಾಡ್ತಿದ್ದಾರೆ. ನೋಡೋಣ ಯಾವಾಗ ಚೇಂಜ್ ಆಗ್ತಾರೆ ಅಂತ. ಇಷ್ಟ್ ಹೇಳಿದ್ರು ಒಬ್ರು ಚೇಂಜ್ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಗೈಸ್ ನಾನ್ ಹೇಳೋದಷ್ಟೇನೆ. ನನ್ ಕಡೆಯಿಂದ ಏನ್ ಅಡ್ವೈಸ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಹೊರಗಡೆದೆಲ್ಲ ತುಂಬಾ ಫುಡ್ಡು ನಮಿಗ್ ಆಕ್ಚುಲಿ ಏನ್ ಗೊತ್ತಾ, ಬೆಂಗಳೂರಲ್ಲಿ ತರಕಾರಿ ನಾವು ತಿಂತೀವಲ್ಲ, ಅದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡಿ ಬೆಳೀತಾ ಇದಾರೆ. ತುಂಬಾ ಸ್ಪ್ರೇ ಮಾಡ್ತಿದ್ದಾರೆ. ನಾವು ತಿನ್ನೋ ತರಕಾರಿಲೇ ಅಷ್ಟೊಂದು ತುಂಬಾ ಏನು ಒಳ್ಳೆ ಕ್ವಾಲಿಟಿ ತರಕಾರಿ ಇಲ್ಲ. ನಾನು ಅದನ್ನು ತುಂಬಾ ಸಲ ತೊಳಿತೀನಿ. ತುಂಬಾ ವಾಶ್ ಮಾಡಿ ಅಂಡ್ ಎಷ್ಟೊಂದ್ ಸಲ ತುಂಬಾ ನೆನೆ ಹಾಕ್ತೀನಿ. ಯಾಕೆಂದ್ರೆ ಒಂದು ಹಾಫ್ ಅನ್ ಅವರ್ ಎಲ್ಲ ನೆನೆ ಹಾಕಿದ್ರೆ ಸೊಪ್ಪು ಇದೆಲ್ಲ, ಸೊ ಆ ಕೆಮಿಕಲ್ ಎಲ್ಲ ಡಿಸಾಲ್ವ್ ಆಗಿ ಹೋಗುತ್ತಂತೆ. ಅಂಡ್ 1 ನಿಮಿಷ ಏನಾದ್ರೂ ಬಿಸಿನೀರಲ್ಲಿ ಬೇಯಿಸಿದ್ರೂ ಕೂಡ ಆ ಕೆಮಿಕಲ್ ಎಲ್ಲ ಡಿಸಾಲ್ವ್ ಆಗಿ ಹೋಗುತ್ತಂತೆ. ಸೊ ನಾನು ಎಷ್ಟೊಂದ್ ಸಲ ಹಾಗೆ ಮಾಡ್ತೀನಿ. ಯಾವಾಗ ಹೇಗಾಗುತ್ತೋ ಏನೋ ಹೆಲ್ತ್ ಎಲ್ಲ ನಮಗೆ ಹೇಳಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಬೆಟರ್ ಗೈಸ್. ಸೊ ನಮ್ಮ ಹೆಲ್ತ್‌ನ ನಾವೇ ಕಾಪಾಡ್ಕೋಬೇಕು. ಯಾರಿಗೂ ಆಗಕ್ಕಾಗಲ್ಲ ಈಗ. ಅವ್ರವ್ರದೇ ಸಮಸ್ಯೆಗಳು ತುಂಬಾನೇ ಇರುತ್ತೆ. ಅವ್ರವ್ರದೇ ಕಮಿಟ್ಮೆಂಟ್, ಅವ್ರವ್ರದೇ ಲೈಫ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಏನು ಮಾಡಕ್ಕಾಗಲ್ಲ. ಓಕೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತಿನ ತಿಂಡಿ ಚಪಾತಿ, ರೊಟ್ಟಿ ಮತ್ತೆ ಮೂಲಂಗಿ ಮತ್ತೆ ಬದನೆಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ರೊಟ್ಟಿ ಆ್ಯಕ್ಚುಲಿ ನಿನ್ನೆ ಮಾಡಿದ್ದು. ಒಂದು ಉಳ್ಕೊಂಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಸ್ವಲ್ಪ ರಾಗಿ ರೊಟ್ಟಿ ಅಂದ್ರೆ ಒಂದು ಸ್ವಲ್ಪ ತುಂಬಾ ದೂರನೇ. ನಾನು ಅರ್ಧ ತಿಂದು ಅವ್ರಿಗಿಟ್ಟಿದ್ದೆ. ಅವರು ಅದನ್ನ ಟಚ್ ಕೂಡ ಮಾಡಿಲ್ಲ. ಸಲ ಜಾಸ್ತಿ ಮಾಡ್ಬಿಡ್ತೀನಿ. ಇರುತ್ತೆ, ಬಟ್ ನಾನೇನು ಎಸೆಯೋದಕ್ಕೇನು ಹೋಗಲ್ಲ. ತಂಗ್ಳು ತಂಗ್ಳು ತಿನ್ನೋದ್ರಿಂದಲೂ ಈಗ ಎಲ್ಲ "ಅಯ್ಯೋ! ತಂಗ್ಳು ತಿಂತೀರಾ?" ಅಂತ ಅಂತಾರೆ ಕೆಲವರು. ಬಟ್ ಈಗ ತಂಗ್ಳು ಅನ್ನ ಮತ್ತೆ ತಂಗ್ಳು ಮುದ್ದೆನೇ ಅದ್ರಲ್ಲೇ ತುಂಬಾ ಏನು ಈಗ ಪ್ರೋಬಯೋಟಿಕ್ ಅಂತ ಎಲ್ಲ ತಿಂತಾರೆ. ಅದ್ರಲ್ಲಿರೋ ನ್ಯೂಟ್ರಿಯೆಂಟ್ಸು ಈಗ ತುಂಬಾನೇ ಏನು ನಮ್ಮ ಬಾಡಿಗೆ ಎಷ್ಟು ಹೆಲ್ಪ್‌ಫುಲ್ ಅಂತ ಈಗ ಎಲ್ರಿಗೂ ಗೊತ್ತಾಗ್ತಿದೆ. ಈಗೆಲ್ಲ ಪ್ರೋಬಯೋಟಿಕ್ ಅಂದ್ಬಿಟ್ಟು ರಾತ್ರಿ ಎಲ್ಲ ಮೊಸರನ್ನ ಕಲಸ್ಬಿಟ್ಟು ತಿಂತಿದ್ದಾರೆ. ಹಾಗೆ ನಾನಂತೂ ಆಲ್ಮೋಸ್ಟ್ ತಂಗ್ಳು ಮುದ್ದೆ ಅಥವಾ ರೊಟ್ಟಿ ಉಳಿದ್ರೆ ನಾನಂತೂ ತಿಂತೀನಿ. ಏನಾದ್ರೂ ಪಲ್ಯನೋ, ಮೊಸರೋ ಏನಾದ್ರೂ ಇದು ಮಾಡ್ಕೊಂಡು ತಿಂತೀನಿ. ನಾನಂತೂ ಫುಡ್ ಇಲ್ಲಿವರೆಗೂ ಯಾವತ್ತೂ ವೇಸ್ಟ್ ಮಾಡಿಲ್ಲ. ಏನಾದ್ರೂ ಹಳ್ಸೋಗಿದ್ರೆ ಎಸೆಯೋದಷ್ಟೇ. ಮೊಸರಿಗೆ ಹಾಕ್ತೀನಿ, ಇಲ್ಲ ಅಂದ್ರಂತೂ ನಾನಂತೂ ಇಟ್ಕೊಂಡು ತಿಂತೀನಿ. ನಮ್ಮ ಹಸ್ಬೆಂಡ್ ತಿಂದಿಲ್ಲ, ತಿಂತಾರೆ ಅಂತ ಅನ್ಕೊಂಡೆ. ಬಟ್ ಇಟ್ಸ್ ಓಕೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತು ನಾನು ಚಿಗ್ನಿ ಉಂಡೆ ಮಾಡಿದ್ದೀನಿ. ಸೊ ಇದು ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಿಂದ ತುಂಬಾ ಕ್ಯಾಲ್ಶಿಯಂ ಸಿಗುತ್ತೆ ಎಳ್ಳುಂಡೆಯಿಂದ. ಇದು ಕ್ಯಾಲ್ಶಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ ಎಳ್ಳು ಬೆಲ್ಲದಿಂದ. ಸೊ ಇದನ್ನ ಮನೇಲೇ ಮಾಡ್ಕೊಳ್ತೀನಿ. ನಮ್ಮ ಕುಂದನ್‌ಗೆ ತುಂಬಾ ಇಷ್ಟ. ನಾನು ತುಂಬಾ ದಿನದಿಂದ ಮಾಡ್ಬೇಕು ಅಂತ ಅಂತಿದ್ದೆ. ಅವನಿಗೆ ಹೇಳ್ಬಿಟ್ಟಿದ್ದೆ ಒಂದ್ಸಲ. ಅವನು ಬಿಡ್ಲಿಲ್ಲ, "ಅಮ್ಮ ಮಾಡಮ್ಮ, ಮಾಡಮ್ಮ" ಅಂತಿದ್ದ. ಸೊ ಎಳ್ಳು ಇತ್ತು. ಸೊ ಎಳ್ಳುಂಡೆ ಮಾಡಿದ್ದೀನಿ. ಇದು ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಕಲ್ಲಿರುತ್ತೆ ಅಂದ್ಬಿಟ್ಟು ನಾನು ಅದನ್ನ ಪಾಕ ತಕ್ಕೊಂಡು ಆ ರೀತಿ ಮಿಕ್ಸಿಲಿ ರುಬ್ಕೊಂಡು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಚಿಗ್ಲಿ ರೀತಿನೂ ಮಾಡ್ಕೋಬೋದು. ಇಲ್ಲ ನಾವು ಏನು ಚಿಕ್ಕಿ ಅಂತ ತಿಂತೀವಲ್ಲ, ಸೊ ಆ ರೀತಿ ಮೆಥಡಲ್ಲೂ ಮಾಡ್ಕೋಬೋದು. ನಾನು ಈ ರೀತಿ ಮೆಥಡಲ್ಲಿ ಮಾಡಿದ್ದೆ. ಇದು ಒಂದು 2-3 ಡಿಫ್ರೆಂಟಲ್ಲಿ ಮಾಡ್ತಾರೆ. ಸೊ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಆ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.